ಜಾರಕಿಹೊಳಿ ಕುಟುಂಬಕ್ಕೆ ಇದು ಪ್ರತಿಷ್ಠೆ ಇದು. ನಾವು ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಸ್ಪರ್ಧೆಗೆ ಮುಖ್ಯಪ್ಪ ನಾವು ಅವ್ರು ತೋರಿಸ್ಕೊಳ್ಳುವಂಥದ್ದು. ಅದೇ ಕಾಲಕ್ಕೆ ಇವ್ರಿಗೆ ರಾಜಕೀಯ ಅಸ್ತಿತ್ವ ಪ್ರಶ್ನೆ ಕತ್ತಿಯವ್ರಿಗೆ ಇಲ್ಲಿ ಗೆಲ್ಲಲಿಲ್ಲ ಅಂದ್ರೆ ನಾವು ಮುಂದಿನ ಒಂದು ಚುನಾವಣೆಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅಸ್ತಿತ್ವ ಕಳೆದುಕೊಳ್ತೀವಿ ಅನ್ನೋದು ಭಯ. ಹೀಗಾಗಿ ಒಬ್ಬರು ಇನ್ನೊಬ್ಬರೊಬ್ಬರು ವೈಯಕ್ತಿಕ ಟಿಪ್ಪಣಿ ಮಾಡ್ತಾ ಇದ್ದಾರೆ. ಅವರು ವೈಯಕ್ತಿಕ ಏನೋ ಇವತ್ತು ಏಕೆ ಪಾಲಿಸಿಂದ ಮಾತಾಡಿರ್ಬೋದು, ಮತ್ತೇನೋ ಮಾತಾಡಿರ್ಬೋದು, ಮತ್ತು ತಮ್ಮ ಬದಿಯ ಫಲಗಳನ್ನು ಎಷ್ಟೋ ಜಗಳಕ್ಕೆ ಬಂದದ್ದು ವ್ಯವಹಾರಗಳಲ್ಲಿ ನಾವು ತಮ್ಮ ಮಾಡ್ಕೊಂಡಿದ್ದು ಅಂತ ಆರೋಪ ಮಾಡ್ತಾ ಇದ್ದಾರೆ ಅವರು ಕತ್ತಿಯವರು. ಮಾಡೋದ್ರಲ್ಲೂ ಕೆಲವೊಂದು ಜನ ಸರಿ ಅಂತಾರೆ, ಇನ್ನು ಕೆಲವೊಬ್ಬರು ಇಲ್ಲ ತಪ್ಪು ಅಂತ ಹೇಳ್ತಾರೆ. ಮತ್ತು ಜಾರಕಿಹೊಳಿ ಅವರಿಂದ ಬದುಕನ್ನು ಕಟ್ಕೊಂಡವರು ಇಲ್ಲ ಅವ್ರು ಚಲೋ ಅಂತ ಅವ್ರು ಹೇಳ್ತಾರೆ, ಕತ್ತಿಯವರಿಂದ ಬದುಕು ಕಟ್ಕೊಂಡಂಥವ್ರು ಚಲೋ ಅಂತ ಹೇಳ್ತಾರೆ, ಹಿಂಬಾಲಕರು ಚಲೋ ಅಂತ ಹೇಳ್ತಾರೆ. ಆದರೆ ಉಳಿದವ್ರಿಗೆ ಇಡೀ ವ್ಯವಸ್ಥೆಗೆ ಏನು ಕೊಟ್ಟರು ಅನ್ನೋದು ಇಲ್ಲಿ ಬರ್ತದೆ. ಬಟ್ ಈಗ ಮಾತ್ರ ಪೂರ್ತಿಯಾಗಿ ತಾವೇನು ಕೆಲಸ ಮಾಡಿದ್ವಿ ಈ ಒಂದು 30 ವರ್ಷದಲ್ಲಿ ಆ ಸಂಘರ್ಷವಾಗಿ ಅನ್ನೋದು ಮಾತಾಡಲಿಕ್ಕಿದ್ದಾರೆ. ನಮ್ಮಿಂದ ಇವತ್ತು ಉಳ್ಕೊಂಡು ಬಂದದ ಏನೋ ಒಂದು 3 ತಿಂಗಳು ಏನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡ್ತೀವಿ ಎಲ್ಲ ಹೇಳಿದ್ದೆಲ್ಲ ಕೇಳ್ತೀವಿ ಅನ್ನೋಂಥ ಮಟ್ಟಿಗೆ ನಾವು ಜನರ ಸೇವಕಪ್ಪ ಅಂತ ಹೇಳುವಂಥ ಮಟ್ಟಿಗೆ ಬಂದು ನಿಂತಿದ್ದಾರೆ ಕತ್ತಿಯವರು. ಹೀಗಾಗೆಲ್ಲ ಒಂದು ರೀತಿ ಪ್ರಜಾಪ್ರಭುತ್ವ ಗಾಳಿ ಬಿಸಿಲಿಕ್ಕೆ ಮತ್ತು ಪ್ರಜೆಗಳಿಗೆ ಒಂದು ಬೆಲೆ ಬಂತದೆ ಇವತ್ತು. ಹೌದಪ್ಪ ನಮ್ಮ ಹೋಟ್ ಕಿಮ್ಮತ್ತದ ಅಂತೇಳಿ ಎಲ್ಲಾದ್ರೂ ಬಂದು ಒತ್ತಾರೆ ಹಾಕಿಸ್ಕೊಂಡು ಹೋಗ್ತಾಯಿದ್ರು. ಅದು ಇಲ್ಲದಂಗೆ ಆಗುವಂಥ ಪ್ರಸಂಗ ಈಗ ಬರ್ತಾ ಇದೆ. ಇದಕ್ಕಿನ್ನ ಎಲೆಕ್ಷನ್ ಕಮಿಷನ್ ಸಹಿತ ಸೀರಿಯಸ್ ಆಗಿ ತೆಗೆದುಕೊಂಡ ಪ್ರಾಮಾಣಿಕವಾಗಿ ನಡೆಸಿದ್ರೆ ಜನರ ಮನದಲ್ಲಿ ಏನದಪ್ಪ ಯಾವುದದು ಅನ್ನೋದು ಕ್ಲಿಯರ್ ಆಗ್ತದೆ. 22ರ ಸಂಜೆ ನೋಡೋಣ ಏನೇನಾಗ್ತದೆ. ಪಟ್ಟಣ ಮಾತ್ರ ಹುಕ್ಕೇರಿ ಖನ ರಣರಂಗ ಅನ್ನೋದು 2 ಮಾತಿಲ್ಲ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. H60 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.